ಒಟ್ಟಿನಲ್ಲಿ ಸೋಲಿಗೆ ಕಾರಣ ಹುಡುಕುವಂಥ ಪ್ರಯತ್ನವನ್ನು ಮೈತ್ರಿ ನಾಯಕರು ಮಾಡ್ತಾ ಇದ್ದಾರೆ. ಗಮನಿಸ್ತಾ ಇರ್ಬೋದು, ಮೂರು ಕ್ಷೇತ್ರಗಳಲ್ಲಿ ಮೈತ್ರಿ ಅಭ್ಯರ್ಥಿಗಳು ಯಾವ ಕಾರಣಕ್ಕಾಗಿ ಸೋತರು, ಅಲ್ಲಿ ಏನಾಯಿತು, ದೊಡ್ಡ ಮಟ್ಟದ ವಿಶ್ವಾಸದಲ್ಲಿದ್ದಂಥ ಮೈತ್ರಿ ಪಕ್ಷಕ್ಕೆ ಹಿನ್ನಡೆ ಆಗಿದ್ದು ಹೇಗೆ, ಇದೇ ವಿಚಾರದ ಕುರಿತು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಜನಾರ್ದನ್, ಗಮನಿಸ್ತಾ ಇದ್ವಿ, ಈಗ ಆಗ್ತಾ ಇರುವಂಥದ್ದು ಎಕ್ಸ್ಪೆಕ್ಟೇಷನ್ ಸಿಕ್ಕಾಪಟ್ಟೆ ಇತ್ತು ಮೈತ್ರಿ ಪಾಳ್ಯದಲ್ಲಿ. ಚನ್ನಪಟ್ಟಣದಲ್ಲಿ ನಾವು ಗೆದ್ಬಿಡ್ತೀವಿ, ಹಾಗೆಯೇ ಶಿಗ್ಗಾವಿ ಇದು ನಮ್ಮ ಕ್ಷೇತ್ರ, ನಾವು ಗೆಲ್ತೀವಿ ಅನ್ನೋದಾಗಿ ಸಿಕ್ಕಾಪಟ್ಟೆ ನಿರೀಕ್ಷೆಗಳನ್ನು ಬಿಜೆಪಿಯವರು ಇಟ್ಕೊಂಡಿದ್ರು. ಆದರೆ ಆ ನಿರೀಕ್ಷೆಗಳೆಲ್ಲವೂ ಕೂಡ ಹುಸಿಯಾಗಿದೆ. ಸೋಲಿಗೆ ಕಾರಣ ಹುಡುಕ್ತಾ ಇದ್ದಾರೆ. ಏನಿರ್ಬೋದು ಸೋಲಿಗೆ ಕಾರಣ ಅಂತೇಳಿ? ಸಂಪತ್, ಇಲ್ಲಿ ಸೋಲಿಗೆ ಯಾರು ಕಾರಣ ಅಂತ ಹೇಳುವಂಥ ಹುಡುಕುವಂಥ ಪ್ರಯತ್ನ ನಡೀತಾ ಇದೆ. ಕಾರಣವೇನು ಅನ್ನೋಂಥ ಹುಡುಕುವಂಥ ಪ್ರಯತ್ನ ಕೂಡ ಆಗ್ತಾ ಇದೆ. BJP ಮತ್ತು JDS ಒಂದಾದ ಮೇಲೆ ಗೆಲ್ತೀವಿ, ಕೆಲವು ಕ್ಷೇತ್ರದಲ್ಲಿ ಶಿಗ್ಗಾವಿಯಲ್ಲಂತೂ ನಾವು ಗೆಲ್ತೀವಿ ಅನ್ನೋಂಥ ಅತಿಯಾದ ಆತ್ಮವಿಶ್ವಾಸ ಅವರಲ್ಲಿತ್ತು. ಚನ್ನಪಟ್ಟಣದಲ್ಲಿ ತೀವ್ರ ಹೋರಾಟದ ನಡುವೆಯಲ್ಲಿ ಅಂತಿಮ ಕ್ಷಣದಲ್ಲಿ ಒಂದು ತಿನ್ ಮಾರ್ಜಿನಲ್ಲಿ ಗೆಲ್ತೀವಿ ಅನ್ನೋಂಥ ವಿಶ್ವಾಸದಲ್ಲಿದ್ದರು. ಆದರೆ ಅದೆಲ್ಲವೂ ಲೆಕ್ಕಾಚಾರ ಉಲ್ಟಾಗಿದೆ. ಸಂಡೂರಿನಲ್ಲಿ ಇಷ್ಟೊಂದು ಪೈಪೋಟಿ ಆಗುತ್ತೆ ಅನ್ನೋಂಥ ನಿರೀಕ್ಷೆ ಕೂಡ ಇರಲಿಲ್ಲ. ಅಷ್ಟರ ಮಟ್ಟಿಗೆ ಅವರು ಅಲ್ಲಿ ಪೈಪೋಟಿಯನ್ನು ಕೊಟ್ಟಿದ್ದಾರೆ. ಬಂಗಾರು ಹನುಮಂತವರು ಸೋಲಿನ ಹೊಣೆಯನ್ನು ಅವರೇ ಹೊತ್ಕೊಂಡಿದ್ದಾರೆ. ಈಗ ಕಾರಣಗಳನ್ನು ಹುಡುಕ್ತಾ ಹೋಗ್ತಾ ಇದ್ದಾರೆ. ಆದರೆ ಕಾಲ ಮಿಂಚೋಗಿದೆ ಕಾರಣ ಹುಡುಕ್ಲಿಕ್ಕೆ. ಈಗ ಕೇವಲ ಕಾರಣ ಹುಡುಕ್ಬೋದು ಅಷ್ಟೇ. ಮುಂದಿನ ನಡೆ ಏನು, ಮುಂದೆ ಏನು ಮಾಡಬೇಕು, ಮುಂದಿನ ಚುನಾವಣೆ ಒಳಗಡೆ ನಾವು ಏನೆಲ್ಲ ಸಿದ್ಧತೆ ಮಾಡ್ಕೋಬೇಕು, ಪಕ್ಷ ಸಂಘಟನೆ ಹೇಗೆ ಮಾಡ್ಕೋಬೇಕು ಅನ್ನೋಂಥ ಆಲೋಚನೆಯಲ್ಲಿದ್ದಾರೆ. ಆದರೆ ಸದ್ಯಕ್ಕೆ ಕೆಲವೊಂದು ಸಂದರ್ಭದಲ್ಲಿ ಕೆಲವು ನಾಯಕರು ಹೇಳ್ತಾ ಇರೋದು, ನಾವು ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಸ್ವಲ್ಪ ವಿಳಂಬ ಆಯಿತು, ಸಿದ್ಧತೆ ಮಾಡ್ಕೋಬೇಕಾಗಿತ್ತು. ಬೈ ಎಲೆಕ್ಷನ್ ಘೋಷಣೆ ಆಗ್ತಾ ಇದ್ದಾಗೇ ಟಿಕೆಟ್ ಘೋಷಣೆಯನ್ನು ಮಾಡ್ಕೋಬೇಕಾಗಿತ್ತು, ಕ್ಷೇತ್ರದಲ್ಲಿ ಓಡಾಡಬೇಕಾಗಿತ್ತು. ಆ ಕೆಲಸವನ್ನು ಮಾಡಲಿಕ್ಕೆ ನಾವು ಹಿಂದೆ ಬಿದ್ವಿ. ಟಿಕೆಟ್ ಹಂಚಿಕೆ ವಿಚಾರದಲ್ಲಿಯೇ ಕೊನೆಯ ಕ್ಷಣದವರೆಗೂ ಸಹಿತ ಅವರಿಗ ಇವರಿಗ ಅನ್ನೋಂಥ ವಿಚಾರವೇ ಚರ್ಚೆಯೇ ನಡೀತಾ ಹೋಯಿತು. ಚನ್ನಪಟ್ಟಣದಲ್ಲಂತೂ ಯಾರಿಗೆ ಅನ್ನೋದು ಕೊನೆ ದಿನದ ನಾಮಪತ್ರ ಸಲ್ಲಿಕೆ ಮಾಡಲಿಕ್ಕೆ ಕೊನೆ ದಿನ ಅನ್ನುವಂಥ ಹಂತದಲ್ಲಿ ಇರುವ ಅಭ್ಯರ್ಥಿಯನ್ನು ಘೋಷಣೆ ಮಾಡಲಂಥ ಪರಿಸ್ಥಿತಿ ಬಂತು. ಚನ್ನಪಟ್ಟಣದಲ್ಲಿ ಏನಾಯಿತು ಅನ್ನೋದು ಎಲ್ಲರಿಗೂ ಗೊತ್ತಿದೆ. CP ಯೋಗೀಶ್ವರ್ ಅವರು ಕೊನೆ ಕ್ಷಣದವರೆಗೂ JDS ಅಭ್ಯರ್ಥಿ ಆಗ್ತಾರಾ, BJP ಅಭ್ಯರ್ಥಿ ಆಗ್ತಾರಾ, ಇದೆಲ್ಲವನ್ನೂ ಕೂಡ ಚರ್ಚೆ ಹೊರತಾಗಿ ಅವರು ಹೋಗಿ ಕಾಂಗ್ರೆಸ್ ಅಭ್ಯರ್ಥಿ ಆದರು. JDS BJP ನಡುವೆಯಲ್ಲಿ ಯಾರನ್ನು ಅಭ್ಯರ್ಥಿ ಮಾಡಬೇಕು ಅನ್ನೋಂಥ ವಿಚಾರವೇ ದೊಡ್ಡ ಸವಾಲಿನ ಪ್ರಶ್ನೆ ಆಯಿತು. ಅನಿವಾರ್ಯವಾಗಿ ಪಕ್ಷವನ್ನು ಉಳಿಸ್ತೇನೆ, ಕಾರ್ಯಕರ್ತರಿಗೋಸ್ಕರ ನಾನು ಚುನಾವಣೆಗೆ ಸ್ಪರ್ಧೆ ಮಾಡಬೇಕಂತ ಸಂದರ್ಭ ಇದೆ ಅಂಥೇಳಿ ನಿಖಿಲ್ ಅವರು ಸ್ಪರ್ಧೆ ಮಾಡಲಿಕ್ಕೆ ಮುಂದಾಗ್ತಾರೆ. ಎಲ್ಲವೂ ಕೂಡ ಕೊನೆಯ ಕ್ಷಣದಲ್ಲಿ ಆದಂತಹ ಒಂದು ಸಿದ್ಧತೆ ಇದು ಮೊದಲ ಒಂದು ಕಾರಣ ಆಗುತ್ತೆ ಈ ಒಂದು ಸೋಲಿಗೆ. ಶಿಗ್ಗಾವಿಯಲ್ಲಿ ತೆಗೆದುಕೊಂಡ್ರೆ, ಶಿಗ್ಗಾವಿಯಲ್ಲೂ ಅಷ್ಟೇ ಆರಂಭದಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಕೆಲವೊಂದು ಮಾತುಗಳನ್ನು ಆಡಿದರು. ತನ್ನ ಮಗನನ್ನು ನಿಲ್ಲಿಸೋದೇ ಇಲ್ಲ, ತನ್ನ ಮಗನ ಯಾವುದೇ ಕಾರಣಕ್ಕೂ ಈ ಚುನಾವಣೆಗೆ ಸ್ಪರ್ಧೆ ಮಾಡಲ್ಲ, ನಾನು ಕೂಡ ಸ್ಪಷ್ಟವಾಗಿ ಹೇಳಿದ್ದೀನಿ ಅನ್ನೋ ಮಾತನ್ನೆಲ್ಲ ಹೇಳಿದರು. ಅಷ್ಟಾಗಿ ಹೇಳಿದ ನಂತರದಲ್ಲೂ ಸಹಿತ ಯಾಕೆ ಅವರನ್ನು ಕಣಕ್ಕಿಳಿಸುವಂಥ ಸಂದರ್ಭ ಬಂತು, ಇದು ಪ್ರಶ್ನೆ ಆಗುತ್ತೆ. ಇವರು ಕೇವಲ ಬಾಯಿ ಮಾತಿಗಷ್ಟೇ ನಾನು ನಿಲ್ಲಿಸಲ್ಲ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ರ, ಮೊದಲಿಂದನೂ ಅವ್ರನ್ನ ನಿಲ್ಲಿಸುವಂಥ ಪ್ಲ್ಯಾನ್ ಇತ್ತಾ ಗೊತ್ತಿಲ್ಲ. ಆದರೆ ಸಿದ್ಧತೆ ಅಂತಲೂ ಮಾಡ್ಕೊಂಡಿರಲಿಲ್ಲ. ಕ್ಷೇತ್ರದಲ್ಲಿ ಓಡಾಡಿ ತನ್ನ ಮಗನೇ ಚುನಾವಣೆಗೆ ನಿಲ್ತಾನೆ ಅನ್ನುವಂಥ ಮಾತನ್ನು ಅವರು ಹೇಳಿರಲಿಲ್ಲ ಬಸವರಾಜ ಬೊಮ್ಮಾಯಿ. ಆ ರೀತಿ ಹೇಳ್ಕೊಂಡು ಮೊದಲಿಂದನೇ ಸಿದ್ಧತೆ ಮಾಡ್ಕೊಳ್ತಾ ಹೋದರೆ ಇನ್ನೊಂದು ಪ್ಲಸ್ ಆಗ್ತಿತ್ತೇನೋ. ಇನ್ನು ಅಲ್ಲಿ ಯಡಿಯೂರಪ್ಪನವರು ಹೋಗಿ ಪ್ರಚಾರವನ್ನು ಮಾಡಿದ್ದಾರೆ. ಆ ಕಡೆಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಬಂದು ಪ್ರಚಾರವನ್ನು ಮಾಡಿದ್ದಾರೆ. ಆದಾಗ್ಯೂ ಅಲ್ಲಿ ಇವರು ಅಂದ್ಕೊಂಡ ಹಾಗೆ ಮತಗಳು ಬಂದಿಲ್ಲ. ಒಂದು ಮುಸ್ಲಿಂ ಸಮುದಾಯದ ಓಟುಗಳು ಒಂದು ಕಡೆ ಹೋದರೂ ಕೂಡ ಇನ್ನು ಉಳಿದಂಥ ಸಮುದಾಯದ ಮತಗಳು ಬರಬೇಕಾಗಿತ್ತು ಇವ್ರ ನಿರೀಕ್ಷೆ ಪ್ರಕಾರ, ಅದು ಕೂಡ ಬಂದಿಲ್ಲ. ಇದು ಬಹಳ ದೊಡ್ಡ ಏಟನ್ನು ಕೊಟ್ಟಿದೆ. ಬಸವರಾಜ ಬೊಮ್ಮಾಯಿಯವರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಈ ಮಟ್ಟಕ್ಕೆ ಹಿನ್ನಡೆ ಆಗುತ್ತೆ ಅಂತೇಳಿ. ಯಾಕಂದರೆ ಅವರು ಸತತವಾಗಿ ಗೆಲ್ತಾ ಬಂದಿದ್ದರು. ಕ್ಷೇತ್ರದ ಜನ ಎಲ್ಲರೂ ಕೂಡ ತಮ್ಮ ಕೈ ಹಿಡಿತಾರೆ, ಯಾವುದೇ ಸಮುದಾಯದವರು ಕೈ ಹಿಡಿತಾರೆ, ಏನು ಸಮಸ್ಯೆ ಇಲ್ಲ ಅನ್ನೋಂಥ ಒಂದು ನಿರೀಕ್ಷೆಯಲ್ಲಿದ್ದರು. ಅಷ್ಟೊಂದು ಆತ್ಮವಿಶ್ವಾಸದಲ್ಲಿದ್ದರು. ಆದರೆ ಆ ಆತ್ಮವಿಶ್ವಾಸ ಈಗ ಅವರ ಸೋಲಿಗೆ ಕಾರಣ ಆಗಿದೆ. ಅತಿಯಾದ ಆತ್ಮವಿಶ್ವಾಸ ಆಯಿತು ಅಂತ ಅನಿಸುತ್ತೆ. ಇದೆಲ್ಲದ ವಿಚಾರವಾಗಿಯೂ ಈಗ ಚರ್ಚೆ ಮಾಡಲಿಕ್ಕೆ BJP ಮತ್ತು JDS ನಾಯಕರು ಪ್ಲ್ಯಾನನ್ನು ಮಾಡ್ಕೊಳ್ತಾ ಇದ್ದಾರೆ. ಆತ್ಮಾವಲೋಕನ ಸಭೆ ನಡೆಯುತ್ತೆ, ಇನ್ನೊಂದು ವಾರದಲ್ಲಿ ಬಹುಶಃ ನಡೀಬೋದು. JDS ನಾಯಕರು, BJP ನಾಯಕರು ಎಲ್ಲರೂ ಕೂಡ ಬಂದು ಕೂತ್ಕೊಂಡು ಚರ್ಚೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಒಂದಷ್ಟು ಅಂಶ ಬೆಳಕಿಗೆ ಬರುತ್ತೆ. ಯಾರ್ಯಾರು ಎಲ್ಲೆಲ್ಲಿ ಕೈ ಕೊಟ್ಟರು, ಚುನಾವಣೆ ಸಂದರ್ಭದಲ್ಲಿ ಎದುರುಗಡೆ ಬೆಂಬಲಕ್ಕೆ ನಿಂತು ಹಿಂದುಗಡೆಯಲ್ಲಿ ಯಾರೆಲ್ಲ ಕೈ ಕೊಟ್ಟಿದ್ದಾರಾ, ಇಂತಹ ಲೆಕ್ಕಾಚಾರಗಳು ಶುರುವಾಗುತ್ತೆ. ಮತ್ತು ಕಾಂಗ್ರೆಸ್ ಸರ್ಕಾರ ಇಲ್ಲಿ ಅದು ಆಡಳಿತದಲ್ಲಿ ಇರುವಂಥ ಕಾರಣಕ್ಕಾಗಿ, ಕಾಂಗ್ರೆಸ್ ಪಕ್ಷ ಆಡಳಿತದಲ್ಲಿರೋ ಕಾರಣಕ್ಕಾಗಿ ಒಂದಷ್ಟು ಹೆಚ್ಚಿನ ಅಂಶ ಆ ಆಡಳಿತ ಪಕ್ಷ ಪರವಾಗಿ ಉಪಚುನಾವಣೆ ಸಂದರ್ಭದಲ್ಲಿ ಇರುತ್ತೆ. ಈ ಹಿಂದೆನೂ ನಾವು ನೋಡಿದ್ದೀವಿ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಉಪಚುನಾವಣೆ ನಡೆದಾಗ ಸುಮಾರು 18-20 ಕ್ಷೇತ್ರಗಳಲ್ಲಿ ಉಪಚುನಾವಣೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಗೆದ್ದಿದ್ರು ಅವರು. ಅಂದರೆ ಆಡಳಿತ ಪಕ್ಷಕ್ಕೆ ಅಷ್ಟು ಪೂರಕವಾದ ಒಂದು ವಾತಾವರಣ ಇರುತ್ತೆ. ಅದರ ಹೊರತಾಗಿಯೂ ಇಲ್ಲಿ ಗೆಲ್ಲಬೇಕು ಅಂತೇಳಿ ಶತಾಯಗತಾಯ ಗೆಲ್ಲಬೇಕು ಅಂತೇಳಿ ಪ್ರಯತ್ನವನ್ನು ಮಾಡಿದರು.
ರಾಜ್ಯ ಸರ್ಕಾರದ ಹಗರಣಗಳ ಬಗ್ಗೆ ಮಾತಾಡಿದರು, ವಕ್ಫ್ ವಿಚಾರಗಳನ್ನು ಮಾತಾಡಿದರು, ಮುಡ ಹಗರಣದ ಬಗ್ಗೆ ಮಾತಾಡಿದರು, ವಾಲ್ಮೀಕಿ ನಿಗಮದಲ್ಲಾದಂಥ ಹಗರಣ, ಅಬಕಾರಿ ಹಗರಣ, ಹೀಗೆ ಸಾಲು ಸಾಲು ಹಗರಣಗಳ ಬಗ್ಗೆ ಜನರಿಗೆ ಹೇಳ್ತಾ ಹೋದರು. ಸರ್ಕಾರ ಕೊಟ್ಟಿರುವಂಥ ಗ್ಯಾರಂಟಿಗಳು 5 ಗ್ಯಾರಂಟಿಗಳು ಸಮರ್ಪಕವಾಗಿ ಜನರಿಗೆ ರೀಚ್ ಆಗ್ತಾ ಇಲ್ಲ ಅನ್ನೋಂಥ ಒಂದು ಮಾತನ್ನು ಹೇಳಿದ್ರು. ಜನ ಕೂಡ ಅದಕ್ಕೆ ಸ್ಪಂದಿಸ್ತಾ ಹೋದರು ಇವ್ರು ಮಾತಾಡಿದಾಗ. ಆದರೆ ಅದು ವೋಟ್ ಆಗಿ ಕನ್ವರ್ಟ್ ಆಗಿಲ್ಲ ಅನ್ನೋದೇ ಇಲ್ಲಿ ಇರುವಂತಹ ವಿಶೇಷ. ಯಾಕೆ ಕನ್ವರ್ಟ್ ಆಗಿಲ್ಲ? ಹಾಗಿದ್ದರೆ 3 ಕ್ಷೇತ್ರವನ್ನು ಜನ ಕಾಂಗ್ರೆಸ್ಸಿಗೆ ಬೆಂಬಲಿಸಿದ್ದಾರೆ ಅಂದರೆ ರಾಜ್ಯ ಸರ್ಕಾರದ ಆಡಳಿತ ವೈಖರಿಯನ್ನು ಜನ ಮೆಚ್ಚಿಕೊಂಡಿದ್ದಾರಾ? ಈ ಪ್ರಶ್ನೆ ಈಗ ಕಾಡುತ್ತೆ. ಅದರ ಹೊರತಾಗಿಯೂ ಇವರು BJPಯವರು ಈಗ ಇನ್ನು ಮುಂದೆ ಏನು ಮಾಡ್ತಾರೆ, JDSನವ್ರು ಏನು ಮಾಡ್ತಾರೆ, ಒಟ್ಟಾಗಿ ಏನು ಮಾಡ್ತಾರೆ? ಇವರು ಸಂಪತ್ತು ಎಲ್ಲೊಂದು ಕಡೆ ನೋಡಿದಾಗ JDS ಮತ್ತು BJP ಮೈತ್ರಿ ಆಗಿದೆ ಅಂತ ಹೇಳ್ತಾ ಇದ್ದರೆ ಹೊರತು ಹೋರಾಟಗಳಲ್ಲಿ ಅವರ ಮೈತ್ರಿಗಳನ್ನು ನಾವು ನೋಡ್ತಾ ಇರಲಿಲ್ಲ. ನಮ್ಮ ಹಲವಾರು ಹೋರಾಟಗಳಾದಾಗ BJP ಪ್ರತ್ಯೇಕವಾಗಿ ಹೋರಾಟನೇ ಮಾಡ್ತಾನೆ ಬಂತು. ನಿನ್ನೆ ದಿನ ಕೂಡ ನಡೆದಂಥ ವಕ್ಫ್ ವಿಚಾರದಲ್ಲಿ ಪ್ರತಿಭಟನೆಯಲ್ಲಿ BJP ಮಾತ್ರ ಕಾಣಿಸ್ಕೊಳ್ತಾ ಇದೆ. ಹಾಗಿದ್ರೆ ಇವರು ಮೈತ್ರಿ ಯಾವ ಹಂತಕ್ಕೆ ಸೀಮಿತವಾಗಿತ್ತು? ಎಲ್ಲ ವಿಚಾರದಲ್ಲಿ ಇವರು NDA ಅಂತಂದಮೇಲೆ ಎಲ್ಲ ವಿಚಾರಕ್ಕೂ ಸಹಿತ ಬರಲೇಬೇಕು. ಯಾರು ಬರ್ತಾರೆ ಬಂದಿಲ್ಲ ಅನ್ನೋದಕ್ಕಿಂತ ಪಕ್ಷ ಅಟ್ಲೀಸ್ಟ್ ರೆಪ್ರೆಸೆಂಟ್ ಇರಬೇಕು. 2 ಪಕ್ಷದವರು ನಾಯಕರಲ್ಲಿ ಇರಬೇಕಾಗಿತ್ತು, 2 ಪಕ್ಷದ ಫ್ಲ್ಯಾಗ್ಗಳಿರಬೇಕಾಗಿತ್ತು. ಆ ಥರ ಕಾಣ್ತಾ ಇರಲಿಲ್ಲ. ಭಾಳಷ್ಟು ಕಡೆಗಳಲ್ಲಿ BJP ಒಂದೇ ಹೋರಾಟ ಮಾಡ್ತೈತಿ. ಇದು ಸ್ವಲ್ಪ ಮಟ್ಟಿಗೆ ಜನರಲ್ಲಿಯೂ ಕೂಡ ಗೊಂದಲಕ್ಕೆ ಕಾರಣ ಆಯಿತಾ ಅನ್ನುವಂಥ ಒಂದು ಪ್ರಶ್ನೆ ಕಾಡ್ತಾ ಇದೆ. ಮೈತ್ರಿ ಅಂತಂದಮೇಲೆ ಎಲ್ಲವೂ ಕೂಡ ಒಟ್ಟಾಗಿರಬೇಕು ಅಂತೇಳಿ ಚನ್ನಪಟ್ಟಣಕ್ಕೂ ಹೋಗಿ ಪ್ರಚಾರವನ್ನು ಮಾಡಿದ್ರು. ಕುಮಾರಸ್ವಾಮಿ ಒಂದಷ್ಟು ಸಂದರ್ಭದಲ್ಲಿ ಹೇಳಿದರು, ಆರಂಭದಲ್ಲಿ ದೆಹಲಿ ಮಟ್ಟದ ನಾಯಕರು, BJP ನಾಯಕರು ನಮಗೆ ಸಪೋರ್ಟಿವ್ ಆಗಿದ್ದಾರೆ. ರಾಜ್ಯ ಮಟ್ಟದಲ್ಲಿ ಅಂತಹ ಬೆಂಬಲ ನಮಗೆ BJP ನಾಯಕರಿಂದ, ಕೆಲ ನಾಯಕರುಗಳಿಂದ ಸಿಗ್ತಾ ಇಲ್ಲ. ಕೆಲ ನಾಯಕರು ಏನೇನು ಮಾಡ್ತಿದ್ದಾರೆ ಅನ್ನೋದು ಗೊತ್ತು ಅನ್ನೋಂಥ ಮಾತನ್ನು ಖುದ್ದು ಕುಮಾರಸ್ವಾಮಿ ಅವರೇ ಹೇಳಿದರು. ಅಂದರೆ ಆರಂಭದಲ್ಲಿಯೇ ಒಂದಷ್ಟು ಅನುಮಾನಗಳು ಕುಮಾರಸ್ವಾಮಿಯವರಿಗಿತ್ತ ಅನ್ನೋಂಥ ಪ್ರಶ್ನೆ. ಯಾಕಂದರೆ ಇನ್ನು ಮುಂದೆ ಇದೆಲ್ಲವೂ ಕೂಡ ಬೆಳಕಿಗೆ ಬರ್ತಾ ಹೋಗುತ್ತೆ. ಕೆಲವೊಂದು ಸಂದರ್ಭದಲ್ಲಿ ಆಕ್ರೋಶಗೊಂಡಂಥ ಸಂದರ್ಭದಲ್ಲಿ, ಭಾವೋದ್ವೇಗಕ್ಕೆ ಒಳಗಾದಂಥ ಸಂದರ್ಭದಲ್ಲಿ ಕುಮಾರಸ್ವಾಮಿಯವರ ಬಾಯಿಂದನೇ ಇದೆಲ್ಲ ವಿಚಾರಗಳು ಹೊರಗೆ ಬಂದರೂ ಕೂಡ ಅಚ್ಚರಿ ಇಲ್ಲ. CP ಯೋಗೀಶ್ವರ್ ಅವ್ರನ್ನ ಯಾರು ಕಳಿಸಿದ್ರು? ಬಸವರಾಜ ಹೊರಟ್ಟಿಯವರ ಹತ್ರ, ಸಭಾಪತಿಗಳು ಅವ್ರ ಹತ್ರ ಹೋಗಿ ತಕ್ಷಣವೇ ರಾಜೀನಾಮೆ ಸಲ್ಲಿಸಲಿಕ್ಕೆ ಯಾರು ಹೇಳಿದ್ರು? ಇಲ್ಲಿಂದ ಫ್ಲೈಟ್ ಯಾರು ಬುಕ್ ಮಾಡಿಕೊಟ್ರು? ಇಂಥ ವಿಚಾರಗಳನ್ನು ಕುಮಾರಸ್ವಾಮಿಯವರು ಭಾಳಷ್ಟು ಸವಿವರವಾಗಿ ವಿವರಿಸಿದಂಥ ಉದಾಹರಣೆಗಳನ್ನು ನಾವು ನೋಡಿದ್ವಿ ಬೇರೆ ಬೇರೆ ಸಂದರ್ಭದಲ್ಲಿ. ಈ ಸಂದರ್ಭದಲ್ಲೂ ಈ ವಿಚಾರದಲ್ಲೂ ಕೂಡ ಹೇಳುವಂಥ ಸಾಧ್ಯತೆ ಇದೆ. ಒಳಗೊಳಗೆ CP ಯೋಗೀಶ್ವರ್ಗೆ ಯಾರೆಲ್ಲ ಸಪೋರ್ಟಿವ್ ಆಗಿದ್ದರು, ಈ ವಿಚಾರವನ್ನು ಕುಮಾರಸ್ವಾಮಿಯವರೇ ಖುದ್ದಾಗಿ ಇವತ್ತಲ್ಲ ನಾಳೆ ಹೇಳಿಯೇ ಹೇಳ್ತಾರೆ ಯಾವುದಾದ್ರೂ ಒಂದು ಸಂದರ್ಭದಲ್ಲಿ. ಅಂದರೆ ಎಲ್ಲ 3 ಕ್ಷೇತ್ರದಲ್ಲೂ ಸಹಿತ JDS ಮತ್ತು BJP ಒಳಗಿನ ಮೈತ್ರಿಯಲ್ಲಿ ಒಂದಷ್ಟು ಎಲ್ಲೋ ಒಂದು ಕಡೆಯಲ್ಲಿ ಸಮಸ್ಯೆ ಆದಂತೆ ಕಂಡು ಬರ್ತಾ ಇದೆ. ಸಂಪೂರ್ಣವಾಗಿ ಬಿರುಕು ಬಿಟ್ಟಿದೆ ಆ ಥರದ್ದಂತಲ್ಲ. ಮೇಲ್ನೋಟಕ್ಕೆ ಎಲ್ಲವೂ ಚೆನ್ನಾಗಿದ್ದರೂ ಸಹಿತ ಒಳ ಏಟನ್ನು ಯಾರೋ ಕೊಟ್ಟಿರ್ತಾರೆ. ಆ ಕಾರಣಕ್ಕಾಗಿ ಇಂಥ ಒಂದು ಫಲಿತಾಂಶ ಬಂದಿರುವಂತಹ ಸಾಧ್ಯತೆ ಇಲ್ಲಿ ಕಂಡು ಬರ್ತಾ ಇದೆ. ಸಂಪತ್, ಥ್ಯಾಂಕ್ ಯು ಜನಾರ್ದನ್ ಹೆಬ್ಬಾರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಗಮನಿಸ್ತಾ ಇದ್ರಿ, ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ರು. BJP 3 ಕ್ಷೇತ್ರಗಳಲ್ಲಿ ಮುಗ್ಗರಿಸೋಕೆ ಏನು ಕಾರಣ ಅಂತ ಹೇಳಿ, ಹಾಗೆಯೇ ಕೆಲವೊಂದಿಷ್ಟು ಕಾರಣಗಳನ್ನು ಕೂಡ ಇವೆ. ಒಗ್ಗಟ್ಟಿರಲಿಲ್ಲ, ಸಾಕಷ್ಟು ಹೋರಾಟ ಮಾಡಿದ್ರು ಕೂಡ ಕೆಲವೊಂದಿಷ್ಟು ಪ್ರಮುಖ ನಾಯಕರು ಹೋರಾಟಗಳಲ್ಲಿ ಭಾಗಿಯಾಗಲಿಲ್ಲ. ಇದು ಕೂಡ ಸೋಲಿಗೆ ಕಾರಣ ಆಗಿರಬಹುದು. ಆ್ಯಸ್ ಇಟ್ ಈಸ್ ನಾನು ಅನೇಕ ಸಂದರ್ಭದಲ್ಲಿ ಹೇಳಿದ್ದೀನಿ, ಏನು ನಮ್ಮ ಚನ್ನಪಟ್ಟಣ ತಾಲೂಕಿನಲ್ಲಿ ನಮ್ಮದಾದಂಥ ಸ್ಥಿರವಾದಂಥ ಮತದಾರರಿದ್ದಾರೆ, ಅವ್ರು ನಮ್ಮ ಕೈ ಬಿಟ್ಟಿಲ್ಲ. ಅವ್ರು ನಮ್ಮ ಜೊತೆಯಲ್ಲಿ ಇರೋ ಕಾರಣದಿಂದನೇ ಇವತ್ತು 87,000ವರೆಗೂ ನಾವೇನು ಟಚ್ ಮಾಡಿದ್ದೀವಿ ಮಾರ್ಜಿನ್ನು. ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನ ತಿಳಿಸ್ತೇನೆ. ಮಂಡ್ಯ ಜಿಲ್ಲೆಯಲ್ಲೂ ಅದರಲ್ಲೂ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.